ಪೋಪ್ ಫ್ರಾನ್ಸಿಸ್ ಸೋಮವಾರ ಬೆಳಗ್ಗೆ 7:35ಕ್ಕೆ ನಿಧನರಾದ್ರು ಅಂತ ವ್ಯಾಟಿಕನ್ ಘೋಷಣೆ ಮಾಡಿದೆ. ವ್ಯಾಟಿಕನ್ನ ಆಡಳಿತ ಉಸ್ತುವಾರಿ ಕಾರ್ಡಿನಲ್ ಕೆವಿನ್ ಫಾರೆಲ್ ಅವರು ಈ ಸುದ್ದಿಯನ್ನ ದೃಢಪಡಿಸಿದ್ದಾರೆ. ಪೋಪ್ ಫ್ರಾನ್ಸಿಸ್ ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ವ್ಯಾಟಿಕನ್ನ ಕಾಸಾ ಸಾಂತಾ ಮಾಟದಲ್ಲಿರುವ ತಮ್ಮ ನಿವಾಸದಲ್ಲಿ ಅವರು ನಿಧನರಾಗಿದ್ದಾರೆ. ಇವತ್ತು ಬೆಳಗ್ಗೆ 7:35ಕ್ಕೆ ರೋಮ್ನ ಬಿಷಪ್ ಫಾದರ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ. ಅವರ ಸಂಪೂರ್ಣ ಜೀವನ ಭಗವಂತನ ಮತ್ತು ಚರ್ಚ್ನ ಸೇವೆಗೆ ಸಮರ್ಪಿತವಾಗಿತ್ತು ಅಂತ ಕಾರ್ಡಿನಲ್ ಫಾರೆಲ್ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸುಧಾರಣವಾದಿ ಪೋಪ್ ಫ್ರಾನ್ಸಿಸ್ ಸದಾ ಬಡವರು, ದೀನ ದುರ್ಬಲರ ಕುರಿತು ಅಪಾರ ಕಾಳಜಿ ವ್ಯಕ್ತಪಡಿಸುತ್ತಿದ್ರು. ಅವರಿಗಾಗಿ ದುಡಿಯಲು ಎಲ್ಲರನ್ನ ಪ್ರೇರೇಪಿಸ್ತಾ ಇದ್ರು. ರಾಜಕೀಯದಲ್ಲೂ ದ್ವೇಷದ ನೀತಿಯನ್ನ ಖಂಡಿಸ್ತಾ ಇದ್ರು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಲಸೆ ನೀತಿಯನ್ನ ಬಹಿರಂಗವಾಗಿ ಟೀಕಿಸಿ ಅವರು ಸುದ್ದಿಯಾಗಿದ್ರು. ಟ್ರಂಪ್ರ ಜನವಿರೋಧಿ ವಲಸೆ ನೀತಿಯನ್ನ ಸಮರ್ಥಿಸಲು ಕ್ಯಾಥೋಲಿಕ್ ಬೋಧನೆಗಳನ್ನು ಬಳಸಿಕೊಂಡಿದ್ದಕ್ಕೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರನ್ನು ಪೋಪ್ ಟೀಕಿಸಿದ್ರು. ಜೆಡಿ ವ್ಯಾನ್ಸ್ ಅವರು ಭಾರತಕ್ಕೆ ಬರುವ ದಾರಿಯಲ್ಲಿ ರೋಮ್ನಲ್ಲಿ ನಿನ್ನೆಯಷ್ಟೇ ಪೋಪ್ ಫ್ರಾನ್ಸಿಸ್ ಅವರನ್ನ ಭೇಟಿಯಾಗಿದ್ರು. ಅದೇ ಪೋಪ್ ಫ್ರಾನ್ಸಿಸ್ ಅವರ ಕೊನೆಯ ಅಧಿಕೃತ ರಾಜತಾಂತ್ರಿಕ ಭೇಟಿಯಾಗಿತ್ತು. ಈ ಹಿಂದೆ 2 ಶ್ವಾಸಕೋಶಗಳಲ್ಲಿ ನ್ಯೂಮೋನಿಯಾ ಕಾಣಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಪೋಪ್ ಫ್ರಾನ್ಸಿಸ್ ಅವರನ್ನ ಫೆಬ್ರವರಿ 14ರಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಫೆಬ್ರವರಿ 20ರ ವೇಳೆಗೆ ಅವರ ಸ್ಥಿತಿ ಸ್ವಲ್ಪ ಸುಧಾರಿಸಿದ್ದ ವರದಿಗಳು ಬಂದಿದ್ವು. ರಕ್ತ ಪರೀಕ್ಷೆಗಳ ಬಳಿಕ ಆರೋಗ್ಯದಲ್ಲಿ ಕೊಂಚ ಸುಧಾರಣೆಯಾಗಿರುವುದು ಕಂಡುಬಂದಿತ್ತು. ಅವರ ಆರೋಗ್ಯ ಸ್ಥಿರವಾಗಿರುವುದಾಗಿ ವ್ಯಾಟಿಕನ್ ತಿಳಿಸಿತ್ತು. ಆದರೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಕೆಲವು ವಾರಗಳ ಬಳಿಕ ಇದೀಗ ಅವರ ನಿಧನದ ಸುದ್ದಿ ಬಂದಿದೆ. ತಾವಿನ್ನೂ ಹೆಚ್ಚು ದಿನ ಬದುಕೋದಿಲ್ಲ ಅಂತ ತಮ್ಮ ಆಪ್ತ ಸಹಾಯಕರಿಗೆ ಅವರು ಫೆಬ್ರವರಿ 19ರಂದು ಹೇಳಿರುವುದಾಗಿ ವರದಿಯಾಗಿತ್ತು. ತಮ್ಮ ಚೇತರಿಕೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಪೋಪ್ ತಮ್ಮ ಉತ್ತರಾಧಿಕಾರಿಯ ಆಯ್ಕೆಯತ್ತ ಗಮನ ಹರಿಸಿದ್ದಾರೆ ಅಂತಾನೂ ಆಗ ಹೇಳಲಾಗಿತ್ತು. ಇದೀಗ ಅವರ ನಿಧನದೊಂದಿಗೆ ಸ್ಥಾಪಿತ ವ್ಯಾಟಿಕನ್ ಶಿಷ್ಟಾಚಾರಗಳಂತೆ ಮುಂದಿನ ಪೋಪ್ ಆಯ್ಕೆಗೆ ಸಿದ್ಧತೆಗಳು ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಪೋಪ್ ಮೃತರಾಗಿದ್ದು ಇನ್ನು 9 ದಿನಗಳ ಶೋಕಾಚರಣೆ ಇರುತ್ತೆ. ಆ ಬಳಿಕ ಪೋಪ್ ಫ್ರಾನ್ಸಿಸ್ರ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡೋಕೆ ಕಾರ್ಡಿನಲ್ಗಳ ಸಮಾವೇಶ ಸೇರಿದಂತೆ ಹಲವು ಪ್ರಕ್ರಿಯೆಗಳು ಜರುಗಬೇಕಿರುತ್ತೆ. ಪೋಪ್ ಅವರ ನಿಧನವನ್ನ ದೃಢೀಕರಿಸೋದ್ರಿಂದ ಹಿಡಿದು ಸೇಂಟ್ ಪೀಟರ್ಸ್ ಬೆಸಿಲಿಕಾದಲ್ಲಿ ಅಂತ್ಯಕ್ರಿಯೆಯನ್ನ ಆಯೋಜನೆ ಮಾಡೋವರೆಗೆ ವ್ಯಾಟಿಕನ್ ಕಟ್ಟುನಿಟ್ಟಾದ ಶಿಷ್ಟಾಚಾರಗಳನ್ನು ಅನುಸರಿಸುತ್ತೆ. 2013ರಲ್ಲಿ ಪೋಪ್ 16ನೇ ಬೆನೆಡಿಕ್ಟ್ ಅವರು ತೀವ್ರ ಅನಾರೋಗ್ಯದ ಕಾರಣ ನೀಡಿ ತಮ್ಮ ಹುದ್ದೆಯಿಂದ ಕೆಳಗಿಳಿದ್ರು. ಅದೊಂದು ತೀರಾ ಅಚ್ಚರಿ ಹಾಗೂ ಆಘಾತದ ಬೆಳವಣಿಗೆ ಆಗಿತ್ತು. ಹಾಗೆ ಪೋಪ್ ಒಬ್ಬರು ತಮ್ಮ ಹುದ್ದೆಯಿಂದ ಕೆಳಗಿಳಿಯೋದು ವ್ಯಾಟಿಕನ್ನ ಇತಿಹಾಸದಲ್ಲಿ ತೀರಾ ಅಪರೂಪವಾಗಿತ್ತು. ಹಾಗೆ ಖಾಲಿಯಾದ ಪೋಪ್ ಹುದ್ದೆಗೆ ಚುನಾಯಿತರಾಗಿ ಬಂದವರೇ ಪೋಪ್ ಫ್ರಾನ್ಸಿಸ್. ಪೋಪ್ ಫ್ರಾನ್ಸಿಸ್ ಅವರು ಅರ್ಜೆಂಟೀನಾದವರು. ಜಾರ್ಜ್ ಮಾರಿಯೋ ಬರ್ಗಾಗ್ಲಿಯೋ ಅವರ ಮೂಲ ಹೆಸರು. ಅವರು ಪೋಪ್ ಆಗಿ ಆಯ್ಕೆಯಾದ ಬಳಿಕ ಇಟ್ಕೊಂಡ ಹೆಸರು ಫ್ರಾನ್ಸಿಸ್. ಪೋಪ್ ಫ್ರಾನ್ಸಿಸ್ ಹಲವು ಪ್ರಥಮಗಳ ದಾಖಲೆ ಮಾಡಿದ್ರು. ಜೆಸ್ವಿಟ್ ವಿಭಾಗದಿಂದ ಆಯ್ಕೆಯಾದ ಪ್ರಪ್ರಥಮ ಪೋಪ್, ಯುರೋಪ್ನ ಹೊರಗೆ ಹುಟ್ಟಿ ಬೆಳೆದಂತ ಪ್ರಥಮ ಪೋಪ್, ಅಮೆರಿಕ ಖಂಡಗಳ ದೇಶದ ಪ್ರಪ್ರಥಮ ಪೋಪ್, ಹೀಗೆ ಹಲವು ದಾಖಲೆ ಬರೆದಿದ್ದ ಪೋಪ್ ಫ್ರಾನ್ಸಿಸ್ ಉದಾರವಾದಿ ನಿಲುವಿನವರು ಅನ್ನೋ ಖ್ಯಾತಿಯನ್ನು ಗಳಿಸಿದ್ರು. ಅವರು ಪೋಪ್ ಆಗಿ 12 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ರು. ಬಡವರು, ದೀನ ದುರ್ಬಲರ ಬಗ್ಗೆ ಅಪಾರ ಕಾಳಜಿ ಇದ್ದ ಪೋಪ್ ಫ್ರಾನ್ಸಿಸ್ ಆ ಅವಧಿಯಲ್ಲಿ ವ್ಯಾಟಿಕನ್ ಆಡಳಿತದಲ್ಲಿ ಹಲವು ಸುಧಾರಣೆಗಳನ್ನು ತರೋಕೆ ಮುಂದಾದ್ರು. ಚರ್ಚ್ ಒಳಗಿನ ಆಡಳಿತದ ಸಮಸ್ಯೆಗಳನ್ನ ನಿಭಾಯಿಸಿದ್ರು. ಹಾಗೆ ಹಲವು ಪೇಪರ್ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು. 5 ಬಿಷಪರ ಸಭೆಗಳನ್ನ ನಡೆಸಿದ್ರು ಮತ್ತು 65ಕ್ಕೂ ಹೆಚ್ಚು ದೇಶಗಳಿಗೆ 47 ಅಂತಾರಾಷ್ಟ್ರೀಯ ಭೇಟಿ ನೀಡಿ ಚರ್ಚ್ ಸಂದೇಶವನ್ನ ಹರಡಿದ್ರು. ತಮ್ಮ ಪೋಪ್ ಅವಧಿಯಲ್ಲಿ 900ಕ್ಕೂ ಹೆಚ್ಚು ಜನರನ್ನ ಸಂತರು ಅಂತ ಘೋಷಣೆ ಮಾಡಿದ್ರು. ಪೋಪ್ ಫ್ರಾನ್ಸಿಸ್ ಚರ್ಚಿನ ಕ್ರಮಗಳಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನ ತರೋಕೆ ಮುಂದಾಗಿದ್ರು. ಉದಾಹರಣೆಗೆ ಕೆಲವು ಷರತ್ತುಗಳಡಿ ಸಲಿಂಗ ಜೋಡಿಗಳಿಗೆ ಆಶೀರ್ವಾದ ನೀಡೋಕೆ ಅನುಮತಿ ನೀಡಿದ್ರು. ಅದಕ್ಕೆ ಬೆಂಬಲವೂ ಸಿಕ್ತು, ವಿರೋಧವೂ ವ್ಯಕ್ತವಾಯಿತು. ಜೊತೆಗೆ ವ್ಯಾಟಿಕನ್ ಕಚೇರಿಗಳಲ್ಲೇ ಮಹಿಳೆಯರಿಗೆ ಪ್ರಮುಖ ಸ್ಥಾನಗಳನ್ನ ನೀಡಿ ಹೊಸ ದಿಕ್ಕಿನಲ್ಲಿ ಹೆಜ್ಜೆ ಇಟ್ರು. ಆದ್ರೆ ಅವರ ವಿರುದ್ಧ ಟೀಕೆಗಳು ಎರಡೂ ದಿಕ್ಕಿನಿಂದ ಬಂದ್ವು. ಕಟ್ಟಾ ಸಂಪ್ರದಾಯವಾದಿಗಳಿಂದ ಅವರಿಂದ ಪರಂಪರೆಗೆ ಧಕ್ಕೆ ಬಂದಿದೆ ಅನ್ನೋ ಹೇಳಿಕೆಗಳು ಬಂದ್ರೆ, ಮತ್ತೊಂದು ಕಡೆ ಪ್ರಗತಿಪರ ಧೋರಣೆಯವರು ಪೋಪ್ ಆಗಿ ಅವರು ಸಾಕಷ್ಟು ಬದಲಾವಣೆ ತರುವಲ್ಲಿ ವಿಫಲರಾದ್ರು ಅನ್ನೋ ಟೀಕೆ ವ್ಯಕ್ತವಾಯಿತು. ಅವರು ಪೋಪ್ ಆಗಿ ಬಂದಾಗಲೇ ಚರ್ಚ್ ಹಲವಾರು ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಆರೋಪಗಳಿಂದ ಜರ್ಜರಿತವಾಗಿತ್ತು. ವ್ಯಾಟಿಕನ್ನಲ್ಲೂ ಭ್ರಷ್ಟಾಚಾರದ ವ್ಯಾಪಕ ಆರೋಪ ಕೇಳಿ ಬಂದಿತ್ತು. ಪೋಪ್ ಬೆನೆಡಿಕ್ಟ್ ಅವರ ಆಪ್ತರೇ ಈ ಹಗರಣದಲ್ಲಿ ಆರೋಪಿಗಳಾಗಿದ್ರು. ಚರ್ಚ್ ಒಳಗೂ ಸಾಕಷ್ಟು ಭಿನ್ನಮತಗಳು ಉಂಟಾಗಿದ್ವು. ಇವೆಲ್ಲದರ ನಡುವೆ ಅವರು ಚರ್ಚ್ ಅನ್ನ ಮುನ್ನಡೆಸಿದ ರೀತಿ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಈಗಾಗಲೇ 2 ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಪೋಪ್ ಫ್ರಾನ್ಸಿಸ್ ಮೊಣಕಾಲುಗಳ ತೊಂದರೆಯ ಕಾರಣದಿಂದ ವೀಲ್ ಚೇರ್ ಬಳಸ್ತಾ ಇದ್ರು. ತಮ್ಮ ಆತ್ಮಕಥನ ಹೋಪ್ ನಲ್ಲಿ ಅವರು ಚರ್ಚ್ಗಳನ್ನ ನೋಡ್ಕೊಳ್ಳೋದು ತಲೆ ಮತ್ತು ಹೃದಯವೇ ಹೊರತು ಕಾಲುಗಳಲ್ಲ ಅಂತ ಬರೆದಿದ್ದಾರೆ. 2019ರಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ಬಂದಿದ್ದ ಟು ಪೋಪ್ಸ್ ಎಂಬ ಚಲನಚಿತ್ರದಲ್ಲಿ ಪೋಪ್ 16ನೇ ಬೆನೆಡಿಕ್ಟ್ ಹಾಗೂ ಪೋಪ್ ಫ್ರಾನ್ಸಿಸ್ ರ ಕಥೆಯನ್ನ ತೋರಿಸಲಾಗಿತ್ತು. ಪೋಪ್ ಬೆನೆಡಿಕ್ಟ್ ಅವರು ರಾಜೀನಾಮೆ ನೀಡುವ ಮೊದಲು ಆಗ ಕಾರ್ಡಿನಲ್ ಆಗಿದ್ದ ಹಾಗೂ ಆ ಹುದ್ದೆಯಿಂದಲೂ ಕೆಳಗಿಳಿಯೋಕೆ ಬಯಸಿದ್ದ ಅರ್ಜೆಂಟೀನಾದ ಜಾರ್ಜ್ ಮಾರಿಯೋ ಅವರನ್ನ ರೋಮ್ಗೆ ಕರೆದು ಅವರೊಂದಿಗೆ ದೀರ್ಘ ಸಂವಾದ ಚರ್ಚೆ ನಡೆಸೋದನ್ನ ತೋರಿಸಲಾಗಿದೆ. ಕೊನೆಗೆ ಪೋಪ್ 16ನೇ ಬೆನೆಡಿಕ್ಟ್ ಅವರು ರಾಜೀನಾಮೆ ನೀಡುತ್ತಾರೆ ಹಾಗೂ ಕಾರ್ಡಿನಲ್ ಜಾರ್ಜ್ ಮಾರಿಯೋ ಅವರು ಪೋಪ್ ಫ್ರಾನ್ಸಿಸ್ ಆಗಿ ನೇಮಕ ಆಗ್ತಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.